ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2026ರ ಸೆಕ್ಷನ್ 8/4ಕ್ಕೆ ತಿದ್ದುಪಡಿ ಮಾಡುವ ರಾಜ್ಯ ಸರ್ಕಾರದ ಪ್ರಸ್ತಾವನೆ ವಿರುದ್ಧವಾಗಿ ನಗರದಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿದ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು ಎನ್ಆರ್ ವೃತ್ತದ ಮೂಲಕ ಸಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣ ತಲುಪಿ ಜಿಲ್ಲಾಡಳಿತಕ್ಕೆ ಗೋರಕ್ಷಣೆಯನ್ನ ಬಲಪಡಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಿದರು. ನಂತರ ಜಿಲ್ಲಾ ಬಿಜೆಪಿ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಸರ್ಕಾರವು ವಶಪಡಿಸಿಕೊಳ್ಳಲಾದ ವಾಹನಗಳನ್ನು ಬ್ಯಾಂಕ್ ಗ್ಯಾರಂಟಿ ಇಲ್ಲದೆ ತಾತ್ಕಾಲಿಕವಾಗಿ ಹಸ್ತಾಂತರಿಸಲು ಅವಕಾಶ ಕಲ್ಪಿಸುವ ತಿದ್ದುಪಡಿಯನ್ನ ಮುಂದಿಟ್ಟಿರುವುದು ಅಕ್ರಮ. ಇದು ಗೋ ಸಾಗಾಟಗಾರರು ಮತ್ತು ಗೋ ಹಂತಕರಿಗೆ ನಿರ್ಭಯತೆಯನ್ನ ನೀಡುವಂತಿದೆ. ಇದರ ಪರಿಣಾಮವಾಗಿ ಗೋವುಗಳ ಮೇಲಿನ ಕ್ರೂರತೆ ಹಾಗೂ ಅಕ್ರಮ ಸಾಗಾಟ ಹೆಚ್ಚುವ ಅಪಾಯವಿದೆ. ರಾಜ್ಯದಲ್ಲಿ ಹಿಂದೆ ಗೋವುಗಳನ್ನ ನಿಗದಿತ ಸಂಖ್ಯೆಗೆ ಮೀರಿ ಒಂದೇ ವಾಹನದಲ್ಲಿ ತುಂಬಿ ಕ್ರೂರವಾಗಿ ಸಾಗಿಸುವ ಘಟನೆಗಳು ಹೆಚ್ಚಾಗಿದ್ವು. 2021ರಲ್ಲಿ ಕಾಯ್ದೆ ಜಾರಿಯಾದ ನಂತರ ಈ ಕ್ರೂರತೆ ಒಂದಷ್ಟು ನಿಯಂತ್ರಣಕ್ಕೆ ಬಂದರೂ ಕೆಲವು ಪ್ರದೇಶದಲ್ಲಿ ಇದರ ದುರ್ಬಳಕೆ ಮುಂದುವರೆದಿದೆ ಎಂದರು. ಒಂದು ಧರ್ಮದ ಸಂಕೇತವಾಗಿದೆ. ಹಾಗಾಗಿ ಈ ಗೋರಕ್ಷಣೆ, ಈ ಗೋ ಹತ್ಯೆ ರಕ್ಷಣೆಗಾಗಿ ತಂದಂಥ ಈ ಕಾನೂನನ್ನು ಏನು ನೀವು ಸಡಿಲಗೊಳಿಸಿ ಏನು ಮಾಡೋಕ್ಕೆ ಹೊರಟಿದ್ದೀರಿ ಅಂದರೆ, ಕಸಾಯಿ ಖಾನೆಯವರು ತೊಗೊಂಡೋಗೋವಂಥವ್ರಿಗೆ ಲೈಸೆನ್ಸ್ ಕೊಟ್ಟಂಗೆ ಅಷ್ಟೇ. ಯಾಕೆ ಸಾಗಿಸ್ತಾ ಇದ್ದೀರಾ ಹಿಡಿಯಂಗಿಲ್ಲ, ಎಲ್ಲಿಗೆ ಸಾಗಿಸ್ತಾ ಇದ್ದೀರಾ ಹಿಡಿಯಂಗಿಲ್ಲ, ಮುಂದೆ ಏನಾಗ್ತಾ ಇದೆ ಅದು ನೋಡೋಂಗಿಲ್ಲ. ಈ ಪರಿಸ್ಥಿತಿಯನ್ನು ತಂದಿಟ್ಟಿರೋವಂಥದ್ದು ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಏನಾಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದು ಕಡೆ ನಿಮಗೆ ಕುರ್ಚಿ ಕಾಳಗ, ಯಾರ ಚೇರಲ್ಲಿ ಕೂರಬೇಕು ಅನ್ನೋದರಲ್ಲಿ, ಇನ್ನೊಂದು ಕಡೆ ಹೋಗ್ತಾರೆ ನಿಮ್ಮ MLAಗಳು ಒಂದಾರ ಹೋರಾಟದ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅನ್ನೋದು ನೀವು ನೋಡಿ. ರೈತರು ಕಂಗಾಲಾಗಿ ಬೊಬ್ಬೆ ಹೊಡ್ಕೊಳ್ತಾ ಇದ್ದಾರೆ. ಇವತ್ತು ಜೀವನ ಕಟ್ಕೊಳ್ಳೋದು, ವರ್ಷಕ್ಕಿರೋದು 1-2 ಬೆಳೆ, ಅದರಲ್ಲೂ ಇವತ್ತು ಬೆಂಬಲ ಬೆಲೆ ಸಿಗ್ದಲೆ ನೀವು ಖರೀದಿ ಮಾರ್ಕೆಟ್ ಅಧಿವೇಶನ ನಡೆಸೋಕ್ಕೋಸ್ಕರ ನಾವು ಈಗ ಜೋಳ ಖರೀದಿ ಕೇಂದ್ರಗಳನ್ನ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ಕೇಂದ್ರ ಓಪನ್ ಆಗಿದೆ? ಯಾವ ಜಿಲ್ಲೆಯಲ್ಲಿ ಓಪನ್ ಆಗಿದೆ? ಹಾಗಾಗಿ ಇವತ್ತು ಅಲ್ಲೊಂದು ವಿಧಾನಸಭಾ, ನಮ್ಮ ಬೆಳಗಾವಿ ವಿಧಾನಸಭಾ ಅಧಿವೇಶನದಲ್ಲೇ ಒಂದು ದೊಡ್ಡ ಹೋರಾಟವನ್ನು ಎತ್ಕೊಂಡಿರುವಂಥದ್ದು. ಅಷ್ಟರ ಮಧ್ಯದಲ್ಲೇ ನಿಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ತರಕ್ಕೆ ಈಗಾಗಲೇ ಅದನ್ನು ರೆಡಿ ಮಾಡ್ಕೊಂಡು ಗೋ ಹತ್ಯೆ ಕಾಯ್ದೆ ಇರೋದನ್ನ ಮತ್ತೆ ತಿದ್ದುಪಡಿ ಮಾಡಬೇಕು. ತಿದ್ದುಪಡಿ ಮಾಡೋಕ್ಕೆ ಹಲವಾರು ಜನಸಾಮಾನ್ಯರಿಗೆ ಸುಧಾರಣೆ ಆಗುವಂಥದ್ದು ಹಲವಾರು ಕಾಯ್ದೆಗಳ ಬಗ್ಗೆ ತಿರುಗಿ ನೋಡೋಕ್ಕೆ ನೀವು ರೆಡಿ ಇಲ್ಲ. ಜಾತಿ ಮಧ್ಯೆ ಗಲಾಟೆ ಮಾಡಿಸೋದು, ಈಗಾಗಲೇ ಜಾತಿ ಸಮೀಕ್ಷೆ ಮಾಡೋದು, ಅದು ಅರ್ಧಕ್ಕೆ ನಿಲ್ತು. ಅದಾದಮೇಲೆ ಅದು ರಿಸಲ್ಟ್ ಏನಾಯಿತು ಯಾರಿಗೂ ಗೊತ್ತಿಲ್ಲ. ಅದು ಫಸ್ಟ್ ಆಫ್ ಆಲ್ ವೈಜ್ಞಾನಿಕವಾಗಿ ಮಾಡಿರೋವಂಥದ್ದು, ಮಾಡೋಕ್ಕೆ ಸಂವಿಧಾನವಾಗಿ ಹಕ್ಕೇ ಇಲ್ಲ. ಅದೆಲ್ಲ ಮೀರಿ ಇವಾಗ ಗೋಹತ್ಯೆ ಮೇಲೆ ಇದು ನಮ್ಮ ಗೋಹತ್ಯೆ ಕಾಯ್ದೆ ನಿಷೇಧ ಬಗ್ಗೆ ಕಣ್ಣಾಕೋವಂಥದ್ದು ನಿಮ್ಮ ಭಾವನೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾಯಿದೆ ಅಂತ ಹೇಳಿದಾರೆ. ಹಾಗಾಗಿ ಮುಂದೆ ಹಿಂದೂ ಸಮಾಜ ವಿಧಾನಸೌಧಕ್ಕೆ ಗೋವುಗಳ್ನ ಕರ್ಕೊಂಬರೋದ್ರಲ್ಲೂ ಹಿಂಜರಿ ಅಲ್ಲ, ನಿಮ್ಮ ಅಧಿಕೃತ ನಿವಾಸಕ್ಕೆ ಕರ್ಕೊಂಬರೋದ್ರಲ್ಲೂ ಹಿಂಜರಿ ಅಲ್ಲ. ನೀವು ಖಾಸಗಿಯಾಗಿ ಎಲ್ಲಿಂದ ಎಲ್ಲಿಗೆ ಹೋದ್ರು ಇವಾಗ ಎಲ್ಲಿಗೆ ಬಂದಿದೆ ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಅಂದರೆ ಎಲ್ಲ ಕಡೆ ಅವ್ರು ಹೆಲಿಕಾಪ್ಟರ್ ಇಳಿಯೋ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಜನ ದಂಗೆ ಎದ್ಬಿಟ್ಟಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಬರೀ ಅವ್ರು ವಿಧಾನಸೌಧ ಸಭೆ ಪಕ್ಕದಲ್ಲೇ ಹೋಗಿ ಅವ್ರು ನಿಲ್ಲಿಸೋಂಥ ಪರಿಸ್ಥಿತಿ. ಅಂದರೆ ಜನಸಾಮಾನ್ಯರು ಏನು ಆಗ್ತಾಯಿದ್ದಾರೆ, ಏನು ಹೋಗ್ತಾಯಿದ್ದಾರೆ, ಅವ್ರು ಬೇಡಾಗಿದೆ. ಈಗ ಜನರೇ ಬೇಡಾಗಿದೆ ಜನಸಾಮಾನ್ಯರು. ಆ ನಿಟ್ಟಿನಲ್ಲಿ ನಾವು ಇದನ್ನು ಉಗ್ರವಾಗಿ ಇದನ್ನು ವಿರೋಧಿಸ್ತೇವೆ. ಅಕಸ್ಮಾತ್ ಇದನ್ನೇನಾರ ಕಾಯ್ದೆ ತಿದ್ದುಪಡಿಯಲ್ಲಿ ಮುಂದುವರೆದಿದ್ದೇ ಆದರೆ ನಮ್ಮ ಶಾಸಕರುಗಳು ಸಹ ಅಲ್ಲಿ ವಿಧಾನಸಭೆಯಲ್ಲಿ ಅದನ್ನು ವಿಷಯನ ಎತ್ಕೊಂಡು ಬಾಯ್ಕಾಟ್ ಮಾಡೋವಂಥದ್ದಕ್ಕೂ ಇಳಿತಾರೆ. ಜೊತೆಗೆ ಇದನ್ನು ನಿಷೇಧವನ್ನು ತಡೆ ಹಿಡಿಯೋವರೆಗೂ ಅಥವಾ ತಿದ್ದುಪಡಿ ತಡೆದಂಗೆ ನೋಡ್ಕೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ಸುಮ್ಕೋರಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ವಿಶ್ವ ಹಿಂದೂ ಪರಿಷತ್ನ ಲೋಕೇಶ್ ಮಾತನಾಡಿ, ಸಂವಿಧಾನದ ಆರ್ಟಿಕಲ್ 51A ಉಲ್ಲೇಖಿಸಿ ಜೀವಿಗಳಿಗೆ ಕರುಣೆ ತೋರುವುದು ಪ್ರತಿಯೊಬ್ಬ ಭಾರತೀಯನ ಮೂಲಭೂತ ಕರ್ತವ್ಯ ಆಗಿದ್ದು, ರಾಜ್ಯ ಸರ್ಕಾರವು ಈ ಕರ್ತವ್ಯದ ಪಾಲನೆಯಿಂದ ಹಿಂದೆ ಸರಿಯಬಾರದು ಎಂದು ಒತ್ತಾಯಿಸಲಾಯಿತು. ತಿದ್ದುಪಡಿ ಜಾರಿಯಾದರೆ ಇದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವುದಲ್ಲದೆ ರಾಜ್ಯದಲ್ಲಿ ಅಶಾಂತಿಯ ಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಈ ಕಾಯ್ದೆ ಕೇವಲ ಜಾನುವಾರು ವಧೆ ನಿಷೇಧಿಸುವುದಲ್ಲ, ಜಾನುವಾರುಗಳ ಸುರಕ್ಷಿತ ಸಾಗಾಟ, ಸಂರಕ್ಷಣೆ ಮತ್ತು ಕ್ರೂರತೆಯಿಂದ ರಕ್ಷಿಸುವ ಉದ್ದೇಶವೂ ಇದರಲ್ಲಿ ಅಡಕವಾಗಿದೆ. ಈಗ ಗೋ ರಕ್ಷಣೆ ದುರ್ಬಲಗೊಳಿಸುವ ಪ್ರಯತ್ನ ನಡೆಯುತ್ತಿರುವುದು ಸಂವಿಧಾನದ ಮೂಲಭೂತ ಆಶಯಕ್ಕೂ ವಿರುದ್ಧ ಎಂದು ತಿಳಿಸಿದರು. ಏನು ಅಮೆರಿಕದ ಡೀಪ್ ಸ್ಟೇಟು ಇಡೀ ವಿಶ್ವವನ್ನು ಹಾಳು ಮಾಡಿ 19 ಮಾಡಿ ವಿಶ್ವದಲ್ಲಿ ಅಣು ಒಂದು ಯುದ್ಧ ಆಗಬೇಕು ಅನ್ನುವಂಥದ್ದು ಯೋಚನೆ ಮಾಡಿ ವಿಶ್ವದ ಬೇರೆ ದೇಶಗಳ ನಡುವೆ ಇರುವಂಥ ಸಂಬಂಧವನ್ನು ಹಾಳು ಮಾಡ್ತಿದೆ. ಸಿದ್ದರಾಮಯ್ಯ ಅವರ ಸುತ್ತ ಇರುವಂಥ ಕಮ್ಯುನಿಸ್ಟ್ ಮಾನಸಿಕತೆಯ ವಿಕೃತ ಜನಗಳು ಕರ್ನಾಟಕದ ಸ್ವಾಮೀಜಿಗಳ, ಧರ್ಮಕ್ಷೇತ್ರಗಳ, ಹಿಂದೂಗಳ ಭಾವನೆಗಳನ್ನು ಹಾಳು ಮಾಡಿ ಇಡೀ ಕರ್ನಾಟಕವನ್ನು ಹಾಳು ಮಾಡಬೇಕು ಅನ್ನೋಂಥ ಮಾನಸಿಕತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರೇ, ವಯಸ್ಸಿನಲ್ಲಿ ಹಿರಿಯರು ಭಾಳ ಗೌರವ ಇದೆ, ಆದರೆ
ಕಿರಿಯರಾಗಿ ನಮ್ಮೆಲ್ಲರ ಪ್ರಶ್ನೆ, ನೀವು ಬಂದ ಮೇಲೆ ಈ ರಾಜ್ಯದಲ್ಲಿ ಯಾರಿಗೆ ನೆಮ್ಮದಿ ಇದೆ? ಎಲ್ಲ ಪೂಜ್ಯನೀಯ ಅಂತ ಪೂಜೆ ಮಾಡುವಂಥ ಸ್ವಾಮೀಜಿಗಳನ್ನು ಬಿಟ್ರ? ಇಲ್ಲ, ಅವರಿಗೆ ತುಂಬ ಕಡೆ ನಿರ್ಬಂಧವನ್ನು ಹಾಕಿದ್ರಿ. ಅನೇಕ ಸಮಾಜಗಳನ್ನು ಜಾತಿ ಒಳಗಡೆ ಒಡೆದಾಡೋ ಹಂಗೆ ತಮಾಷೆಯನ್ನು ಬಿಟ್ರಿ. ಆದರೆ ನೀವೇ ಕರೆ ಕೊಡ್ತೀರಾ ಒಂದಾಗಿರಬೇಕು ಅನ್ನೋವಂಥದ್ದನ್ನು. ಅನಂತರ ಏನು ಮಾಡಿದ್ರಿ? ರೈತರುಗಳಿಗೆ ಅನ್ಯಾಯ ಮಾಡಿದ್ರಿ. ಹೀಗೆ ಅದು ಸಾಲದು ಅಂತ ಹೇಳಿ ನಮ್ಮೆಲ್ಲರ ಪುಣ್ಯಕ್ಷೇತ್ರ ಧರ್ಮಸ್ಥಳ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಸ್ವಾಮಿ, ನಿಮ್ಮ ಕೆಂಗಣ್ಣು ಧರ್ಮಸ್ಥಳ ಕ್ಷೇತ್ರದ ಮೇಲೂ ಬಿತ್ತು. ಯಾವ ಧರ್ಮಸ್ಥಳ ಕ್ಷೇತ್ರದಿಂದ ಲಕ್ಷಾಂತರ ಜನ ತಾಯಂದ್ರಿಗೆ ಗ್ರಾಮೀಣಾಭಿವೃದ್ಧಿಯಿಂದ ಸಹಕಾರ ಆಗ್ತಿತ್ತು, ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಚಾರ ಮಾಡೋವಂಥದ್ದು ಮಾಡಿದ್ರಿ. ಅಲ್ಲಿ ಹೋಗ್ತಾ ಇದ್ದಂಥ ಭಕ್ತಾದಿಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿದ್ರಿ. ಆ ಮೂಲಕ ಏನು ಮಾಡಿದ್ರಿ? ಬೆಳ್ತಂಗಡಿ ಮತ್ತು ಸುತ್ತಮುತ್ತ ಏನು ಮತಾಂತರ ಆಗ್ತಿತ್ತು ಅದಕ್ಕೆ ಪ್ರೋತ್ಸಾಹ ಮಾಡೋವಂಥ ಕೆಲಸ ಮಾಡಿದ್ರಿ. ಇವಾಗ ರಾಷ್ಟ್ರವಾದಿ ಸರ್ಕಾರ, ಅಂದಿನ ಸರ್ಕಾರ 2020ರಲ್ಲಿ ಏನು ಕಾಯ್ದೆಯನ್ನು ತಂದಿತ್ತು ಅದನ್ನು ಸಡಿಲು ಮಾಡುವ ಮೂಲಕ ಗೋ ರಕ್ಷಣೆಗೆ ಇದ್ದಂಥ ಒಂದು ಪ್ರಬಲವಾದಂಥ ಶಕ್ತಿಯನ್ನು ಕಡಿಯುವಂಥದ್ದು. ಆ ಮೂಲಕವಾಗಿ ಗೋ ಕಳ್ಳರಿಗೆ ಗೋವುಗಳನ್ನು ಸಾಗಾಟ ಮಾಡೋದಕ್ಕೆ ಲೈಸೆನ್ಸನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಅಧಿವೇಶನದಲ್ಲಿ ಮಾಡಲಿಕ್ಕೆ ಹೊರಟಿದ್ದೀರಾ. ಯಾರಾದರೂ ಸರ್ಕಾರದ ಮುಖ್ಯಸ್ಥರು ಕೂತ್ಕೊಂಡು ಕಳ್ಳರನ್ನ ಒದ್ದು ಒಳಗಾಕಿ ಅಂತ ಹೇಳ್ತಾರಾ, ಇಲ್ಲ ಕಳ್ಳರಿಗೆ ಸಾಗಾಟ ಮಾಡೋದಕ್ಕೆ ಕಾಯ್ದೆಯನ್ನು ಮಾಡಿ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತೀರಾ? ನಿಮ್ಮ ಸರ್ಕಾರವನ್ನು ನೀವು ನಿಮ್ಮ ಕ್ಯಾಬಿನೆಟ್ ನಡೆಸ್ತಿದ್ಯಾ, ಅಥವಾ ಅಲ್ಪಸಂಖ್ಯಾತರ ಪ್ರಾರ್ಥನಾಲಯದಲ್ಲಿರುವಂಥ ಮುಖ್ಯಸ್ಥರುಗಳು ಕೂತ್ಕೊಂಡು ನಿಮ್ಮ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ? ಮಾತೆತ್ತಿದ್ರೆ ಜಾತ್ಯತೀತತೆ ಸಂವಿಧಾನ, ಜಾತ್ಯತೀತತೆ ಸಂವಿಧಾನ, ಮಾತೆತ್ತಿದ್ರೆ ಗಾಂಧಿ ಅಂತ ಹೇಳ್ತೀರಾ. ಅದೇ ಗಾಂಧೀಜಿ ಹೇಳಿದ್ದಾರೆ ಗೋ ರಕ್ಷಣೆ ಈ ದೇಶದ ಹೊಣೆ, ಗೋವು ಈ ದೇಶದ ರಾಷ್ಟ್ರೀಯ ಪ್ರಾಣಿ ಅಂತ. ಅರೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಪೂರ್ವದ ಚಿಹ್ನೆಯೂ ಕೂಡ ಗೋವಿತ್ತು. ನೀವೆಲ್ಲ ಸೆಕ್ಯುಲರ್ ಆಗಲಿಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಹಸ್ತ ಮಾಡಿದ್ದೀರಾ. ಇವತ್ತು ನಾವು ಈ ಮೂಲಕವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಏನಾದರೂ ಈ ಗೋ ರಕ್ಷಣಾ ಕಾಯ್ದೆ ಏನಿದೆ ಇದನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಗೋ ಹಂತಕರಿಗೆ ಸಪೋರ್ಟ್ ಮಾಡಿ, ಮಲೆನಾಡು ಭಾಗದಲ್ಲಿ ಇವತ್ತು ಗೋ ಕಳ್ತನ ಏನಾಗ್ತಿದೆ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ನಿಂತ್ಕೊಂಡ್ರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ಮಾತ್ರ ಅಲ್ಲ, ಮನೆ ಮನೆಗೆ ಆಂದೋಲನವನ್ನು ಮಾಡ್ತೀವಿ. ಹಸುಗಳನ್ನು ವಿಧಾನಸೌಧಕ್ಕೆ ನುಗ್ಗಿಸುವಂಥ ಕೆಲಸವನ್ನು ಈ ಮೂಲಕ ಮಾಡಬೇಕಾಗತ್ತೆ. ಇವತ್ತು ನೀವುಗಳು ಇದು ಕಡೆ ಎಚ್ಚರಿಕೆ. ಮತ್ತೊಂದು ಸತಿ ಗೋವಿನ ವಿಚಾರಕ್ಕೆ, ಹಿಂದೂ ಧಾರ್ಮಿಕ ಶ್ರದ್ಧೆಗಳ ವಿಚಾರಕ್ಕೆ ಕೈ ಹಾಕಿದ್ರೆ ಇಡೀ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಜ್ಯಭವನ ಚಲೋ, ವಿಧಾನಸಭಾ ಚಲೋವನ್ನು ಮಾಡಬೇಕಾಗತ್ತೆ. ಇದು ಎಲ್ಲ ಹಿಂದೂ ಸಂಘಟನೆಗಳ ಪರವಾಗಿ, ಹಿಂದೂಗಳ ಪರವಾಗಿ ವಿಶ್ವ ಹಿಂದೂ ಪರಿಷತ್ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಜೈ ಶ್ರೀರಾಮ್. ಪ್ರತಿಭಟನೆಯಲ್ಲಿ ಐನೆಟ್ ವಿಜಯ್ ಕುಮಾರ್, ಬಿಜೆಪಿ ಮುಖಂಡರಾದ ವೇದಾವತಿ ಮೋಹನ್ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಮಹಿಪಾಲ್ ಲೋಕೇಶ್, ಬಜರಂಗ ದಳದ ಸಂಯೋಜಕ ಅಭಿಷೇಕ್, ಗೋರಕ್ಷಕ ವಿಕಾಸ್ ಸೇರಿದಂತೆ ಇತರರು ಹಾಜರಿದ್ದರು.